ನಿನ್ನೆ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣರವರು ಬಹಿರಂಗ ಸಭೆಯಲ್ಲಿ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟದ ವಿರುದ್ಧವಾಗಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ವಿದ್ಯಾರ್ಥಿಗಳನ್ನು ಬೆಂಬಲಿಸಿದ್ದಕ್ಕಾಗಿ ರಾಹುಲ್ ಗಾಂಧಿಯವರನ್ನು, ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರೈಯವರನ್ನಂಥವರನ್ನು ಬಹಳ ತುಚ್ಛವಾಗಿ ನಿಂದಿಸಿದ್ದಾರೆ. ಸಂವಿಧಾನದ ಹೆಸರಲ್ಲಿ ಪ್ರಮಾಣವಚನ ಮಾಡಿದ ಶಾಸಕರೊಬ್ಬರು ಈ ರೀತಿ ರಾಕ್ಷಸರ ಥರ ಮಾತಾಡುವುದು ನಿಜವಾಗಿಯೂ ಬಹಳ ಖಂಡನೀಯವಾದುದು. ರಾಹುಲ್ ಗಾಂಧಿಯವರನ್ನು 24 ಗಂಟೆ ಡ್ರಗ್ಸಲ್ಲಿರ್ತಾರೆ ಎಂಬ ವಿರೋಧ ಪಕ್ಷ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನನ್ನು ಈ ರೀತಿಯಾಗಿ ಅವಹೇಳನಕಾರಿ ಮತ್ತು ಮಾತನಾಡಿರುವುದು ಅತ್ಯಂತ ಖಂಡನೀಯ ಮತ್ತು ಇದಕ್ಕೆ ಕಠಿಣ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಲೇಬೇಕು. ಈ ಯಶ್ಪಾಲ್ ಸುವರ್ಣರವರ ಹಿನ್ನೆಲೆಯನ್ನು ಗಮನಿಸಿದರೆ ಉಡುಪಿಯ ಬೆತ್ತಲೆ ಪ್ರಕರಣ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹಾಜಬ್ಬ ಮತ್ತು ಹಸನೊಬ್ಬರ ಬೆತ್ತಲೆ ಪ್ರಕರಣ, ಮಗನ ಎದುರೇ ತಂದೆಯನ್ನು ಬೆತ್ತಲೆ ಮಾಡಿ, ತಂದೆ ಎದುರೇ ಮಗನನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತಹ ಕುಖ್ಯಾತಿಯನ್ನು ಹೊಂದಿರುವಂತಹ ಈ ಯಶ್ಪಾಲ್ ಸುವರ್ಣರವರು ಇದೀಗ ಕಾಂಗ್ರೆಸ್ ವಿರುದ್ಧ, ಸಾಮಾಜಿಕ ಹೋರಾಟದ ವಿರುದ್ಧ, ನೀಟ್ ವಿರುದ್ಧ ನ್ಯಾಯಸಮ್ಮತವಾದ ಹೋರಾಟ ಮಾಡಿದ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣರವರು ಉಡುಪಿ ಅಂತ ಒಂದು ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆಯನ್ನು ತಂದಿದ್ದಾರೆ. ಅವರಿಗೆ ಮತ ಹಾಕಿದ ಜನರ ಮುಖಕ್ಕೆ ಕಪ್ಪು ಮಸಿಯನ್ನು ಎಳೆದಿದ್ದಾರೆ. ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಬಗ್ಗೆ ತುಚ್ಛವಾಗಿ ಮಾತಾಡಿರುವ ಯಶ್ಪಾಲ್ ಸುವರ್ಣರವರೇ, ರಾಹುಲ್ ಗಾಂಧಿಯವರು ನಶೆಯಲ್ಲಿಲ್ಲ, ಆ ನಶೆಯಲ್ಲಿ ನೀವಿದ್ದೀರಿ. ನಿಮಗೆ ಧರ್ಮದ ಅಮಲು ಅದು ತಲೆಗೇರಿದೆ, ಆದ ಕಾರಣ ಇಂಥ ಮಾತುಗಳನ್ನು ಆಡ್ತಾ ಇದ್ದೀರಿ. ರಾಹುಲ್ ಗಾಂಧಿಯವರ ಬಗ್ಗೆ ಮಾತಾಡಬೇಕಿದ್ರೆ ಸ್ವಲ್ಪ ಯೋಚನೆಯಿಂದ ಮಾತಾಡಿ. ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು 4,000 ಕಿಲೋಮೀಟರ್ಗಳು ಹೆಚ್ಚು ನಡೆದು ಪ್ರೀತಿಯನ್ನು ಹಂಚಿದವರು ರಾಹುಲ್ ಗಾಂಧಿಯವರು. ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬರ ಅಳಲನ್ನು ಆಲಿಸಿದ್ದಾರೆ, ನೋವಿಗೆ ಸ್ಪಂದಿಸಿದ್ದಾರೆ, ಪರಸ್ಪರ ಪ್ರೀತಿಯನ್ನು ಹಂಚಿಕೊಂಡು ಸಾಗಿದ್ದಾರೆ. ಇವತ್ತು ದೇಶದಲ್ಲಿ ಈ ರೀತಿಯ ಒಂದು ಪ್ರೀತಿಯನ್ನು ಹಂಚುವಂತಹ ಮತ್ತು ದೇಶದ ವಿರುದ್ಧ ಹೋರಾಡಿದಂತಹ ಮತ್ತೊಬ್ಬ ನಾಯಕ ಇಲ್ಲ. ಅಂತಹ ನಾಯಕನ ವಿರುದ್ಧ ನಶೆಯಲ್ಲಿದ್ದೀರಿ, ಡ್ರಗ್ಗಲ್ಲಿದ್ದೀರಿ ಎಂಬ ಬಹಳ ಖಂಡನೀಯ ಮಾತುಗಳನ್ನು ಹೇಳಿದ್ದೀರಿ. ಈ ಮಾತುಗಳು ಬಹಳ ಆಕ್ಷೇಪಣವಾದುದು ಮತ್ತು ಮುಂದೆ ಇಂಥ ಮಾತುಗಳನ್ನು ಆಡಿದಲ್ಲಿ ಖಂಡಿತ ತಮಗೆ ಬೇಕಾದಂತಹ ಸೇವೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ನೀವು ಇರಬೇಕಾಗ್ತದೆ. ಎಚ್ಚರಿಕೆ. ಈಗಾಗಲೇ ಅವರ ಮೇಲೆ FIR ಆಗಿದೆ. ಅವರನ್ನು ತಕ್ಷಣ ಬಂಧಿಸಬೇಕು ಮತ್ತು ಯಾವುದೇ ಈ ರೀತಿಯಾದಂತಹ ಅವಹೇಳನಕಾರಿ ಆಕ್ಷೇಪಣಾ ಮಾತುಗಳನ್ನು ಮುಂದಕ್ಕೆ ಯಾರು ಆಡಬಾರ್ದು. ತಕ್ಷಣ ಅವರನ್ನು ಬಂಧಿಸಬೇಕು. ಯಾಕೆಂತ ಹೇಳಿದರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ CT ರವಿಯವರು ಇದೇ ರೀತಿ ಪ್ರಚೋದನಕಾರಿ ಮಾತುಗಳನ್ನು ಆಡಿದ್ದಾರೆ. ಈ ಸರಣಿ ಮುಂದುವರಿಯುತ್ತದೆ. ಇದೀಗ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ, ಇದು ತಕ್ಷಣ ಬಂಧಿಸದಿದ್ದರೆ ಈ ವ್ಯಾಧಿ ಮತ್ತೆ ಹರಡಬಹುದು. ಈಗಾಗಲೇ ಅದಕ್ಕಾಗಿ ಬಾಯಿ ತೆರೆದು ಕೂತಂಥ ಅನೇಕ ಶಾಸಕರು ನಮ್ಮಲ್ಲಿದ್ದಾರೆ. ಅವರ ಬಾಯನ್ನು ಮುಚ್ಚಿಸಬೇಕು ಮತ್ತು ಯಾವುದೇ ರೀತಿಯಲ್ಲಿ ಮುಂದೆ ಇಂತಹ ಅನಾಹುತಗಳು ಸಂಭವಿಸಬಾರದು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಶಾಂತಿ ಸುವ್ಯವಸ್ಥೆ ನೆಲೆಸಿದೆ. ಪೊಲೀಸರ ಕಾನೂನು ಬಿಗಿಯಾಗಿದೆ. ಈಗ ಮತ್ತೆ ಇಂಥ ವಿಷಸರ್ಪಗಳೆಲ್ಲ ಹೆಡೆಬಿಚ್ಚಿದರೆ ಸೌಹಾರ್ದತೆ ಕೆಡಬಹುದು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ತಕ್ಷಣ ಯಶ್ಪಾಲ್ ಸುವರ್ಣರನ್ನು ಬಂಧಿಸಬೇಕು ಮತ್ತು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.